ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು. ಬನ್ನಿ, ಇವತ್ತು ನಮ್ಮೂರಲ್ಲಿ ಅಂದರೆ ಜೋಗ್ ಫಾಲ್ಸಲ್ಲಿ ಹೊನಲು ಬೆಳಕಿನ ಅಂದರೆ ಪೆಡಲ್ ಲೈಟಲ್ಲಿ ಥ್ರೋಬಾಲ್ ಪಂದ್ಯಾವಳಿ ನಡೀತಾ ಇದೆ. ಮಹಿಳೆಯರಿಗೆ ತುಂಬ ಊರಿಂದ ಟೀಮ್ಗಳು ಬಂದಿದೆ, 8 ಟೀಮ್ ಬಂದಿದೆ. ಎಲ್ಲೆಲ್ಲಿಂದ ಬಂದಿದೆ ಅಂತ ನಾನು ಹೇಳ್ತೀನಿ. ಹಾಗೆ ಮೊದಲಿಗನನ್ನು ನೆನೆದು ಇಲ್ಲಿಂದ ನಮ್ಮ ಮಹಾಗಣಪತಿ ದೇವಸ್ಥಾನದಿಂದ ಇಲ್ಲಿ ಅರ್ಚನೆ ಮಾಡಿಸಿ ಮೊದಲಿಗನನ್ನು ನೆನೆದು ಒಳ್ಳೇದಾಗಲಿ ಅಂತ ಇಲ್ಲಿಂದ ಮೆರವಣಿಗೆ ಕ್ರೀಡಾ ಜ್ಯೋತಿಯನ್ನು ತೆಗೆದುಕೊಂಡು ಹೋಗೋಣ ಬನ್ನಿ. ದಯವಿಟ್ಟು ಆಯಾ ಗುರುತಿನ ಮಕ್ಕಳ ಮುಂದುಗಡೆ ಆಯಾ ತಂಡದವರು ತಮ್ಮ ತಂಡವನ್ನ ನಿಯೋಜಿಸಬೇಕಂತ ಕೇಳಿ. ಕ್ರೀಡೆಗಳು ಸ್ವಯಂ ಶಿಸ್ತು, ಆತ್ಮವಿಶ್ವಾಸ, ಸಂಘಟನೆ ಕಲಿಸುತ್ತವೆ. ಈ ಕ್ರೀಡಾಕೂಟಕ್ಕೆ ಆಗಮಿಸಿರುವ ಎಲ್ಲರಿಗೂ ಶುಭ ಸಂಜೆ. ಆಕಾಶದ ನೀಲಿಯಲ್ಲಿ ಚಂದ್ರತಾರೆ ತೊಟ್ಟಿನಲ್ಲಿ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ದೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ. ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ದಯೆಗಿರಲಿ ನಮ್ಮಲ್ಲಿ ಗತಿ ನೀನೆ, ಆದಿಯಲಿ ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀನ. ನಿಧಿಯಾಗಿ ವಿಧಿಯಾಗಿ ಸುಧೈ ತುಂಬು ಒಲವಾಗಿ. ಕನ್ನಡಾಂಬೆಗೆ ಜಯವಾಗಲಿ. ಎದೆ ತಟ್ಟಿ ಹೇಳು ನಾ ಭಾರತೀಯನೆಂದು, ಗರ್ವದಿಂದ ಬಾಳು ನಾ ಕನ್ನಡಿಗನೆಂದು. ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಸರ್ವರನ್ನು ಸ್ವಾಗತಿಸುವ ಸಮಯ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ
ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ ಆನಂದ್ ಕುಮಾರ್ ಬಿ, ಪ್ರಭಾರ ಮುಖ್ಯ ಅಭಿಯಂತರರು ಚಾಲನೆ ಮತ್ತು ಪಾಲನೆ, ಶರಾವತಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಾಗಿ ಆಗಮಿಸಿರುವ ಶ್ರೀ ವೀರೇಂದ್ರ ಕೆ, ನಿರ್ದೇಶಕರು ಆಡಳಿತ ಮಂಡಳಿ ಕೆಪಿಸಿಎಲ್ ಇವರನ್ನು ಸಹ ಅಭಿನಂದನಾ ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಗೌರವ ಉಪಸ್ಥಿತರಾಗಿ ಆಗಮಿಸಿರುವ ಶ್ರೀ ವಾಸುದೇವ ಮೂರ್ತಿ ಟಿಕೆ, ಅಧೀಕ್ಷಕ ಅಭಿಯಂತರರು ವಿದ್ಯುತ್, ಶರಾವತಿ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇನ್ನೋರ್ವ ಗೌರವ ಉಪಸ್ಥಿತರಾಗಿ ಆಗಮಿಸಿರುವ ಶ್ರೀ ರಂಗನಾಥ್, ಅಧೀಕ್ಷಕ ಅಭಿಯಂತರರು ವಿದ್ಯುತ್, ಎಂಜಿಎಚ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಗೌರವ ಉಪಸ್ಥಿತರಾಗಿ ಆಗಮಿಸಿರುವ ಶ್ರೀ ಶಿವಕುಮಾರ್ ಆರ್, ಪ್ರಭಾರ ಅಧೀಕ್ಷಕ ಅಭಿಯಂತರರು ಕಾಮಗಾರಿ, ಕಾರ್ಗಲ್ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಗೌರವ ಉಪಸ್ಥಿತರಾಗಿ ಆಗಮಿಸಿರುವ ಶ್ರೀ ಮಹಮ್ಮದ್ ಸದ್ದೂರ್, ಉಪಾಧ್ಯಕ್ಷರು ಶರಾವತಿ ಸ್ಪೋರ್ಟ್ಸ್ ಕ್ಲಬ್ ಜೋಗ್ ಫಾಲ್ಸ್ ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಈ ಕಾರ್ಯಕ್ರಮದ ಇನ್ನೋರ್ವ ಗೌರವ ಉಪಸ್ಥಿತರಾಗಿರುವ ಶ್ರೀ ಚಂದ್ರಶೇಖರ್ ಎನ್, ಕಾರ್ಯದರ್ಶಿ ಜೋಗ್ ಸಮಿತಿ ಕೆಪಿಸಿ ಎಂಪ್ಲಾಯೀಸ್ ಯೂನಿಯನ್ ಇವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತರಾಗಿ ಆಗಮಿಸಿರುವ ಡಾಕ್ಟರ್ ಪೃಥ್ವಿ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಇನ್ನೋರ್ವ ಗೌರವ ಉಪಸ್ಥಿತರಾಗಿರುವ ಶ್ರೀಮತಿ ಶ್ರೀಲಕ್ಷ್ಮಿ ವಿ ಶಂಕರ್, ಅಧ್ಯಕ್ಷರು ಕೆಪಿಸಿ ಮಹಿಳಾ ಸಂಘ ಜೋಗ್ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇನ್ನೋರ್ವ ಗೌರವ ಉಪಸ್ಥಿತರಾಗಿರುವ ಶ್ರೀ ರಮೇಶ್ ಎಚ್ಎಂ, ಅಧ್ಯಕ್ಷರು ಕೆಪಿಸಿ ಡಿಪ್ಲೊಮಾ ಇಂಜಿನಿಯರ್ಸ್ ಅಸೋಸಿಯೇಷನ್ ಜೋಗ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇನ್ನೋರ್ವ ಗೌರವ ಉಪಸ್ಥಿತರಾಗಿರುವ ಶ್ರೀ ಮಧುಸೂದನ್ ಕೆ, ನಿರ್ದೇಶಕರು ಕೇಂದ್ರ ಸಮಿತಿ ಗ್ರಾಜುಯೇಟ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಇನ್ನೋರ್ವ ಗೌರವ ಉಪಸ್ಥಿತರಾಗಿರುವ ಶ್ರೀಮತಿ ಪೂರ್ಣಿಮಾ ಹೆಚ್ವಿ, ಸಹಾಯಕ ಪ್ರಧಾನ ಪ್ರಬಂಧಕರು ಮಾನವ ಸಂಪನ್ಮೂಲ ಜೋಗ್, ನಿರ್ದೇಶಕರು ಕೇಂದ್ರ ಸಮಿತಿ ಕೆಪಿಸಿ ಆಫೀಸರ್ಸ್ ಅಸೋಸಿಯೇಷನ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಗೌರವ ಉಪಸ್ಥಿತಿಯಾಗಿ ಆಗಮಿಸಿರುವ ಶ್ರೀ ಲಿಂಗರಾಜು ಆರ್, ಅಧ್ಯಕ್ಷರು ಜೋಗ್ ಸಮಿತಿ SC/ST ಅಸೋಸಿಯೇಷನ್ ಇವರನ್ನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಗೌರವ ಉಪಸ್ಥಿತರಾಗಿರುವ ಶ್ರೀಮತಿ ಭಾಗೀರಥಿ ಎಲ್ ನಾಯ್ಕ್, ನಿವೃತ್ತ ಕೆಪಿಸಿಎಲ್ ಉದ್ಯೋಗಿ ಇವರನ್ನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಕೆಪಿಸಿಎಲ್ನ ಎಲ್ಲ ಸಂಘ ಸಂಸ್ಥೆಗಳಾದ ಕೆಪಿಸಿ ಎಂಪ್ಲಾಯೀಸ್ ಯೂನಿಯನ್, ಕೆಪಿಸಿ SC/ST ಎಂಪ್ಲಾಯೀಸ್ ಅಸೋಸಿಯೇಷನ್, ಕೆಪಿಸಿ ಗ್ರಾಜುಯೇಟ್ ಇಂಜಿನಿಯರ್ಸ್ ಅಸೋಸಿಯೇಷನ್, ಕೆಪಿಸಿ ಡಿಪ್ಲೊಮಾ ಇಂಜಿನಿಯರ್ಸ್ ಅಸೋಸಿಯೇಷನ್, ಕೆಪಿಸಿ ಆಫೀಸರ್ಸ್ ಅಸೋಸಿಯೇಷನ್, ಕೆಪಿಸಿ ಮಹಿಳಾ ಉದ್ಯೋಗಿಗಳ ಸಂಘ ಜೋಗ್ ಈ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿರುವ ಎಲ್ಲ 8 ತಂಡಗಳಾದ ಶರಾವತಿ ಫಾಲ್ಕನ್ಸ್ ಜೋಗ್, ರೈಸಿಂಗ್ ಚಾಂಪಿಯನ್ಸ್ ಬಳ್ಳಾರಿ BTPS, ಡ್ಯಾಸ್ಲಿಂಗ್ ಡೈಮಂಡ್ಸ್ ಮುನಿರಾಬಾದ್ ಅಂಡ್ ಆಲ್ಮಟ್ಟಿ, ಬೆಂಗಳೂರು ಪವರ್ ಪಿಲ್ಲರ್ಸ್ ಬೆಂಗಳೂರು, ಡ್ರೀಮ್ಸ್ ಹಂಟರ್ಸ್ ಭದ್ರಾ ಶಿವ ಅಂಡ್ ಶಿಂಷಾ, ಕಾರ್ಗಲ್ ಪವರ್ ಚಾಂಪಿಯನ್ಸ್ ಕಾರ್ಗಲ್, ಶಕ್ತಿ ಸ್ಪೈಕರ್ಸ್ RTPS ಅಂಡ್ YTPS, ಥರ್ಮಲ್ ನೈಟ್ಸ್ RTPS ಅಂಡ್ YTPS ಈ ಎಲ್ಲ ತಂಡದ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈ ಎಲ್ಲ 8 ತಂಡಗಳನ್ನು ಪ್ರತಿನಿಧಿಸುವ ಮಕ್ಕಳಾದ ಶ್ರೀ ಅನಿಕೇತನ್ ಬಿ ಪವಾರ್, ಜನ್ವಿಕಾ, ಹಂಸಿನಿ, ಶಮಿತಾ, ನೇಸರ, ಆದಿತ್ಯ, ಪ್ರತೀಕ್, ಜಿಯಾನಾ, ಗಣಿಕಾ, ಪ್ರದ್ಯುಮ್ನ ಈ ಎಲ್ಲ ಮುದ್ದು ಪುಟಾಣಿಗಳಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇವೆ. ಅದೇ ರೀತಿ ಈ ಒಂದು ಕ್ರೀಡಾಕೂಟಕ್ಕೆ ಕ್ರೀಡೆಯು ನಿಯಮಗಳಿಂದ ಬದ್ಧವಾಗಿದ್ದು ವಿಶ್ವಾದ್ಯಂತ ಜನರನ್ನು ಒಂದುಗೂಡಿಸುವ ಮನೋರಂಜನೆಯ ಸಾಧನವಾಗಿದೆ. ನಿಮ್ಮ ಯಶಸ್ಸು ನಿಮ್ಮ ಸಂಕಲ್ಪ ಮತ್ತು ನಿರಂತರ ಪ್ರಯತ್ನದ ಫಲ. ಸಿರಿ ಬೆಳಕಿನಲ್ಲಿ
dream transform into power. जय भारत जननीय तनुजाते, जय हे कर्नाटक माते, जय सुंदर नदिवनಗಳ ನಾಡೆ, जय हे रस ऋषिಗಳ ಬೀಡೆ, जय भारत जननीय तनुजाते. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾ. ಪಂದ್ಯಾಕೂಟದ ಉದ್ಘಾಟನೆ ನಡೆಸಿಕೊಟ್ಟ ಗಣ್ಯರಿಗೆ ಧನ್ಯವಾದ. ತಂಡ ಚೆನ್ನಾಗಿ ಆಲ್ ದಿ ಬೆಸ್ಟ್. ಎಲ್ಲಿ ಟೀಮು? ಆಲ್ ದಿ ಬೆಸ್ಟ್. ಹಾಯ್, ಚೆನ್ನಾಗಾಡಿ. ನಮ್ಮೂರಿಗೆ ಬಂದು ಚೆನ್ನಾಗಿ ಆಡ್ಕೊಂಡು. ಕ್ರೀಡಾಪಟುಗಳು ಎಲ್ಲಿ ಆಚೆ ಟೀಮು? ಬರಬೇಕು, ಮತ್ತೆ ತಂಡದ ಕ್ಯಾಪ್ಟನ್ಸ್ ಹಾಗೆಯೇ ಕೋಚ್. ಮೊದಲ ಪಂದ್ಯ ಕರ್ನಾಟಕ ಲೋಕಲ್ ಆಲ್ ದಿ ಬೆಸ್ಟ್. ಚೆನ್ನಾಗಾಡಿ, ಎಲ್ಲರೂ ಚೆನ್ನಾಗಾಡಿ, ಚೆನ್ನಾಗಾಡಿ. ಆಲ್ ದಿ ಬೆಸ್ಟ್. ಎಲ್ಲಿ ಟೀಮು? ಟೀಮ್ ಎಲ್ಲಿದು? ಶಿವ. ಆಲ್ ದಿ ಬೆಸ್ಟ್ ಎಲ್ಲರಿಗೂ, ಚೆನ್ನಾಗಾಡಿ. ಓ, ಇವರೆಲ್ಲ ಎಲ್ಲೋದ್ರು? ಹಾಂ, ಟೀಮು ಚೆನ್ನಾಗಾಡಿ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಆಲ್ ದಿ ಬೆಸ್ಟ್. ರಾಜ್ಯ ಥ್ರೋಬಾಲ್ ಅಸೋಸಿಯೇಷನ್ ರೆಫ್ರಿ ಮತ್ತು ಎಲ್ಲರೂ MPEd ಮಾಡಿ ದೈಹಿಕ ಶಿಕ್ಷಣ ವೃತ್ತಿಯಲ್ಲಿ ಇರುತ್ತಾರೆ. ನಾನು ಸೋಮಶೇಖರ್ ಸರ್, ಶಿವಮೊಗ್ಗ ಥ್ರೋಬಾಲ್ ಅಸೋಸಿಯೇಷನ್ ಖಜಾಂಚಿ ಹಾಗೂ ಕರ್ನಾಟಕ ರಾಜ್ಯ ಥ್ರೋಬಾಲ್ ಅಸೋಸಿಯೇಷನ್ನ ತೀರ್ಪುಗಾರರಾಗಿರ್ತೇವೆ. ಮೊದಲನೇದಾಗಿ ನಿಮಗೆ ಎಲ್ಲರೂ ಕಾರ್ಯ ಒತ್ತಡದಲ್ಲಿ ಈ ಒಂದು ಆಟವನ್ನು ಆಡೋರು ಬಂದಿದ್ದಾರೆ. ಈ ಒಂದು ಆಟವನ್ನು ಸಂತೋಷದ ಮೂಲಕ ಎಂಜಾಯ್ ಮಾಡಿ. ಇದು ಬೆಸ್ಟ್ ಆಫ್ 3 ಇರುತ್ತೆ. 25 TT ಸ್ಕೋರು, ಡಿಸೈಡಿಂಗ್ ಒಂದೊಂದು ಗೆದ್ರೆ ಡಿಸೈಡಿಂಗ್ ಸೆಟ್ ಹೋಗುತ್ತೆ. ಅದು 15ಕ್ಕೆ ಇರುತ್ತೆ. 8ಕ್ಕೆ ಕೋರ್ಟ್ ಚೇಂಜ್ ಇರುತ್ತೆ. ನೀವು ಸರ್ವಿಸ್ ಝೋನಲ್ಲಿ ಎಲ್ಲಿಂದ ಬೇಕಾದ್ರೆ ಮಾಡ್ಬೋದು. ಇದು SJ ಸ್ಕೂಲ್ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಥ್ರೋಬಾಲ್ ಅಸೋಸಿಯೇಷನಿಂದ ಮಿನಿಮಮ್ 7 ಜನ ಆಡ್ಬೋದು, ಇಲ್ಲಾಂದರೆ 9 ಜನ ಆಡ್ಬೋದು. 7 ಜನ ಆಡ್ಬೋದು, ಇಲ್ಲಾಂದರೆ 9.
ಏಳೇನಾ? ಓಕೆ, ಇಲ್ಲಿ ಆಯೋಜಕರು 7 ಅಂತ ಹೇಳಿದರೆ ನೀವು 7 ಜನನೇ ಆಡಿ. ಸರ್ವೀಸು ರೈಟಿಗೆನಾ ಬೇಡ ಈ ಕಡೆಲ್ಲ ಹೋಗಿ ಇಲ್ಲ, ಅವ್ರ ಚಾಯ್ಸ್. ರೈಟ್ ಸೈಡಿಂದ ಮಾಡ್ಬೋದು, ಈ ಕಡೆ ಲೆಫ್ಟಿಂದ ಮಾಡೋಕ್ಕೂ ಸೆಂಟ್ರಿಂದ ಮಾಡ್ಬೋದು. ಆಮೇಲೆ ಸರ್ವಿಸು ನೀವು ಒಪ್ಕೊಂಡ್ರೆ 8 ಜನ ಒಪ್ಕೊಂಡ್ರೆ ಸೈಡ್ ಆರ್ಮ್ ಸರ್ವಿಸ್ ಕೊಡ್ತೀವಿ. ಇಲ್ಲಾಂದ್ರೆ ಸರ್ ತೋರಿಸ್ತಾರೆ. ಅಲ್ಲ ಒಂದು ನಿಮಿಷ, ನಾವು ಅದೇ ರೊಟೇಷನ್ ಎಲ್ಲರೂ ರೊಟೇಷನ್ ಪ್ರಕಾರ ಫಸ್ಟ್ 7 ಇದ್ದಾರೆ, 1 ಇದ್ದಾರೆ, 2 3 4 5 6 6. ಎರಡು ತಂಡದ ಆಟಗಾರ್ತಿಯರು ದಯಮಾಡಿ ಆಟಗಾರ್ತಿಯರು ಅಂಕಣದ ಹೊರಭಾಗದಲ್ಲೇ ಇರಬೇಕು. ಚಾಲನೆಯನ್ನು ನೀಡಲಿದ್ದಾರೆ. ಒಣಲು ಬೆಳಕಿನ ಮಹಿಳೆಯರ ಥ್ರೋಬಾಲ್ ಪಂದ್ಯಾವಳಿ ಜೋತ್ ಥ್ರೋಬಾಲ್ ಪ್ರೀಮಿಯರ್ ಲೀಗ್ ಶರಾವತಿ ಕಪ್ 2020. ಬ್ಯಾಟಿಂಗ್ ಸರ್ವಿಸ್ ಮೇಲಿಂದ ಬರಬೇಕು. ರ್ಯಾಲಿ ಟೈಪಲ್ಲೂ ಮೇಲಿಂದನೇ ಹಾಕ್ಬೇಕು, ಸೈಡಿಂದ ಇಲ್ಲ. ಆಮೇಲೆ ಶಿಫ್ಟ್ ಗೊತ್ತಿದೆ, ಇಲ್ಲಿಗೆ ತಾಗಿದ್ರೆ ಬಾಡಿ ಆಗುತ್ತೆ, ಇಲ್ಲಾಂದ್ರೆ ಕ್ಯಾರಿ ಆಗುತ್ತೆ. ಅದು ಸಿಗ್ನಲ್ಸ್ ತೋರಿಸ್ತೀವಿ ಸ್ಟಾರ್ಟಿಂಗು. ಇದು ರೆಫ್ರಿ ಶಲ್ ಹೊಡೆದು ಇಷ್ಟು ಮಾಡಿದ್ರೆ ಸರ್ವಿಸ್ ಮಾಡಿ ಅಂತೇಳಿ. ಸರ್ವಿಸ್ ಬಾಲಿಗೆ ನೆಟ್ ಟಚ್ ಇರಲ್ಲ, ಹೋಲ್. ರ್ಯಾಲಿ ಟೈಮಲ್ಲಿ ನೆಟ್ ಟಚ್ ಇರುತ್ತೆ. ನೆಟ್ ಟಚ್ ಆಗಿ ಬಾಕ್ಸ್ ಅಲ್ಲಿ ಬಿದ್ರೆ ನೀವು ಟಚ್ ಮಾಡಿದ್ರೆ ಆಪೋನೆಂಟಿಗೆ ಬಿಡುತ್ತೆ, ನೀವು ಬಾಲ್ ಬಿಟ್ಬಿಟ್ರೆ ನಿಮಗೆ ಪಾಯಿಂಟ್ ಸಿಗುತ್ತೆ. ಯಾವುದೇ ರೀತಿಯ ಟ್ರಯಲ್ ಇರುವುದಿಲ್ಲ. ಪ್ರಥಮ ಸರ್ವಿಸ್ ಪ್ರಪ್ರಥಮ ಬಾರಿಯ ಜೋಗ್ ಪ್ರೀಮಿಯರ್ ಲೀಗ್ನ ಪ್ರಥಮ ಸರ್ವಿಸ್ನಲ್ಲಿ ಪ್ರಥಮ ಅಂಕವನ್ನ ಶರಾವತಿ ತಂಡದ ಆಟಗಾರ್ತಿಯರು ಪಡೆದುಕೊಂಡಿದ್ದಾರೆ. 1-0. ಮತ್ತೊಮ್ಮೆ ಉತ್ತಮವಾದಂತಹ ಸರ್ವಿಸ್ನಲ್ಲಿ ಮತ್ತೊಂದು ಅಂಕ ಶರಾವತಿ ತಂಡಕ್ಕೆ. 2-0 ತಂಡದ ಆಟಗಾರ್ತಿ. ಮತ್ತೊಮ್ಮೆ ಸರ್ವಿಸ್ ದಾಳಿಯಲ್ಲಿ ಉತ್ತಮವಾದಂತಹ ಸರ್ವಿಸ್, ಮತ್ತೊಂದು ಅಂಕ ಶರಾವತಿ. ಮತ್ತೊಂದು ಅಂಕ ಶರಾವತಿ ತಂಡಕ್ಕೆ. 4-0. ಮತ್ತೊಂದು ಅಂಕ ಶರಾವತಿ ತಂಡಕ್ಕೆ. 5-0. ಮತ್ತೊಮ್ಮೆ ಸರ್ವಿಸ್ ದಾಳಿಯಲ್ಲಿ ಮತ್ತೊಂದು ಅಂಕ ಶರಾವತಿ ತಂಡಕ್ಕೆ. 6-0. ಸರ್ವಿಸ್ನ ದಾಳಿಯಲ್ಲಿ ಬಾಲು ಅಂಕಣದಿಂದ ಈ ಒಂದು ಅಂಕದ ಮುಖೇನ ತಮ್ಮ ಖಾತೆಯನ್ನ ತೆರೆದುಕೊಂಡಂತಹ ಬ್ಯಾಂಗ್ಳೂರ್ ಪವರ್ಸ್ನ ಆಟಗಾರ್ತಿ ಸರ್ವಿಸ್ನ ದಾಳಿಯಲ್ಲಿ ಉತ್ತಮ. ದಯಮಾಡಿ ಪ್ರೇಕ್ಷಕರು ಜೋರಾದ ಚಪ್ಪಾಳೆ ನೋಡೋದ್ರ ಮುಖಾಂತರ ತಮ್ಮ ಬೆಂಬಲವನ್ನು ಸೂಚಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತೊಂದು ಅಂಕ, ಮತ್ತೊಂದು. ದಯಮಾಡಿ ಸಿಡಿಮದ್ದುಗಳನ್ನ ಮಕ್ಕಳ ಸರ್ವಿಸ್ ದಾಳಿಯಲ್ಲಿ ಶರಾವತಿ ತಂಡದ ಆಟಗಾರ್ತಿ ಉತ್ತಮವಾದಂತಹ ಸರ್ವಿಸ್ಗೆ ಒಲಿದ ಅಂಕ 15-1. ಮತ್ತೊಮ್ಮೆ ಸರ್ವಿಸ್ ದಾಳಿಯಲ್ಲಿ ಸೌಮ್ಯರವರು ಉತ್ತಮವಾದಂತಹ ಸರ್ವಿಸ್, ಅಷ್ಟೇ ಉತ್ತಮವಾದಂತಹ ರಿಸೀವಿಂಗ್ ನಾವು ನೋಡಿದ್ದೇವೆ. ಮತ್ತೊಂದು ಅಂಕ. ಪ್ರೇಕ್ಷಕರ ಉತ್ತಮವಾದಂತಹ ಬೆಂಬಲದೊಂದಿಗೆ ಶರಾವತಿ ತಂಡದ ಆಟಗಾರ್ತಿಯರು ಮತ್ತೊಂದು ಅಂಕ ಶರಾವತಿ ತಂಡಕ್ಕೆ. 18-1.
ಉತ್ತಮವಾದಂತಹ ಸರ್ವಿಸ್ಗೆ ಒಲಿದ ಅಂಕ 19-1 19-1. ಉತ್ತಮವಾದಂತಹ ಆಟ ಬೆಂಗಳೂರು ತಂಡದ ಆಟಗಾರ್ತಿಯಿಂದ 2-19 ಉತ್ತಮವಾದಂತಹ ಸರ್ವಿಸ್ ಬೆಂಗಳೂರು ತಂಡದ ಆಟಗಾರ್ತಿಯಿಂದ 3-19. ಅತ್ಯಂತ ಅಂಕ ಮತ್ತೊಮ್ಮೆ ಸರ್ವಿಸ್ ದಾಳಿಯಲ್ಲಿ ಉತ್ತಮವಾದಂತಹ ಸರ್ವಿಸ್, ಮತ್ತೊಂದು ಅಂಕ ಬೆಂಗಳೂರು ತಂಡಕ್ಕೆ 2-0. ಉತ್ತಮವಾದಂತಹ ರ್ಯಾಲಿ ಪ್ರಥಮ ಬಾರಿಗೆ ನಾವಿಲ್ಲಿ ನೋಡ್ತಾ ಇದ್ದೇವೆ. ಎರಡೂ ತಂಡಕ್ಕೆ ತಮ್ಮ ಪ್ರೋತ್ಸಾಹವನ್ನು ಸೂಚಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಉತ್ತಮವಾದಂತಹ ರೆಡಿ ಪ್ರಥಮ ಸರ್ವಿಸ್ ದಾಳಿಯಲ್ಲಿ RTPS ತಂಡದ ಆಟಗಾರ್ತಿ ಉತ್ತಮವಾದಂತಹ ಸರ್ವಿಸ್, ಮತ್ತೊಮ್ಮೆ ಸರ್ವಿಸ್ ದಾಳಿಯಲ್ಲಿ ಶಿವಕುಮಾರ್ ಅವರಿಂದ ಬುಲೆಟ್ ಸರ್ವಿಸ್, ಮತ್ತೊಂದು ಅಂಕ 5-0. ಈ ವೇಳೆ ಜಾನ್ಮೆ ಆಟಗಾರ್ತಿಯರು ಉತ್ತಮವಾದಂತಹ ಸರ್ವಿಸ್, ಮತ್ತೊಮ್ಮೆ ಸರ್ವಿಸ್ ದಾಳಿಯಲ್ಲೇ ಸರ್ವಿಸ್ ದಾಳಿಯಲ್ಲೇ ಶಿಲ್ಪಾರವರಿಂದ ಉತ್ತಮವಾದಂತಹ ಸರ್ವಿಸ್, ಅಂಕ ಭದ್ರಾ ತಂಡಕ್ಕೆ 4-7. ದಯಮಾಡಿ ಜೋರಾದ ಚಪ್ಪಾಳೆ ನೋಡೋದರ ಮುಖಾಂತರ ಆಟಗಾರ್ತಿಯರಲ್ಲಿ ಬೆಂಬಲ ಸೂಚಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶಿಲ್ಪಾ ಅವರಿಂದ ಮತ್ತೊಮ್ಮೆ ಸರ್ವಿಸ್ ದಾಳಿ, ಉತ್ತಮವಾದಂತಹ ಸರ್ವಿಸ್, ಅಂಕ ಭದ್ರಾ ತಂಡಕ್ಕೆ. ಮತ್ತೊಂದು ಅಂಕ ಭದ್ರಾ ತಂಡಕ್ಕೆ 3-0. ಎದೆಗುಂದಬೇಡಿ ಆಟಗಾರ್ತಿಯರೇ. ತಂಡಕ್ಕೆ 2-7. ಉಚಿತವಾದಂತ ಅಂಕ, ಅವಕಾಶ ಇರುವುದಿಲ್ಲ. ಮುಂದಿನ ಪಂದ್ಯ RTPS ಥರ್ಮಲ್ ರೈಟರ್ಸ್ ವರ್ಸಸ್ BTPS ರೈಸಿಂಗ್ ಚಾಂಪಿಯನ್ ತಂಡಗಳ ನಡುವೆ. ಅಂಕ ಕಾರ್ಗಲ್ ತಂಡಕ್ಕೆ, ದಯಮಾಡಿ BTPS ರೈಸಿಂಗ್ ಚಾಂಪಿಯನ್ ತಂಡದ ನಾಯಕಿ ತೀರ್ಪುಗಾರರ ಬಳಿ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಮತ್ತೊಂದು ಅಂಕ ಕಾರ್ಗಲ್ ತಂಡಕ್ಕೆ ದಾಳಿಯಲ್ಲಿ. ನಿರೀಕ್ಷೆಯಲ್ಲಿ BTPS ತಂಡದ ಆಟಗಾರ್ತಿಯರು ರೆಡಿ. ಮತ್ತೊಂದು ಅಂಕ RTPS ತಂಡಕ್ಕೆ 5-0. ಕಮಾನ್ BTPS. ಮತ್ತೊಂದು ಅಂಕ RTPS ತಂಡಕ್ಕೆ 6-0. ಅಂಜನರವರಿಂದ ಉತ್ತಮವಾದಂತಹ ಸರ್ವಿಸ್ ದಾಳಿ,
6-0. ಮತ್ತೊಂದು 1 ಸರ್ವಿಸ್ ನಲ್ಲಿ BTPS ತಂಡದ ಆಟಗಾರ್ತಿಯರು ಉತ್ತಮವಾದಂತಹ ಸರ್ವಿಸ್, ಬಾಲು ಬಲೆಯ ಸ್ಪರ್ಶ. 8-1. ಮತ್ತೊಮ್ಮೆ ಸರ್ವಿಸ್ ದಾಳಿಯಲ್ಲಿ BTPS ತಂಡದ ಆಟಗಾರ್ತಿ, ಮತ್ತೊಮ್ಮೆ ಬಾಲು ಬಲೆ ಸ್ಪರ್ಶ. ಉಚಿತವಾದಂತ ಅಂಕ RTPS ತಂಡಕ್ಕೆ. 9-2. ಮತ್ತೊಮ್ಮೆ ಸಿಕ್ಕ ಅವಕಾಶವನ್ನು ಕೈಚೆಲ್ಲಿದಂತಹ BTPS ತಂಡದ ಆಟಗಾರ್ತಿ. ಬಾಲು 7. ಸಿದ್ದಮಾರ್ ಅವರ ಉತ್ತಮವಾದ ಸರ್ವಿಸ್, ಉತ್ತಮವಾದ ಪ್ರತಿಕ್ರಿಯೆ ಮೂಲಕ RTPS ತಂಡಕ್ಕೆ ಮತ್ತೊಂದು ಅಂಕದಲ್ಲಿ. ಈ ಕಡೆ ರಾಜಧಾನಿ ಸಪೋರ್ಟರ್ಸ್ ಒಂದ್ಸಲಿ ಕೂಗಿ. ಓ, ಸಮಬಲ, ಮ್ಯಾಚ್ ಕೂಡ ಸಮಬಲ. ಡಬಲ್ ಟಚ್ ಮೂಲಕ RTPS ಮತ್ತೊಂದು ಅಂಕವನ್ನ ಕಬಳಿಸಿದೆ. ಈ ಮೂಲಕ 20-18. ಸಿದ್ದಮ್ಮರ್ ಅವರು ಉತ್ತಮವಾದ ಸರ್ವಿಸ್. ಜಯಶಾಲಿಯಾಗಿ ಮುಂದಿನ ಪಂದ್ಯಾಟವನ್ನ ಮುನಿರಾಬಾದ್ ಮತ್ತು ಆಲ್ಮಟ್ಟಿ ತಂಡದ ನಡುವೆ ಆಡ್ತಾ ಇದೆ. ಸೇವೆಯ ಬಗ್ಗೆ ಸರ್ವಿಸ್ ಭದ್ರಾ ಮತ್ತು ಶಿವ ಶಿಂಷ ತಂಡದ ಆಟಗಾರ್ತಿಯರಿಗೆ, ಸೇವೆಯಲ್ಲಿ ಇಂದಿರಾ. ಉತ್ತಮವಾದ ಸೇವೆ, 1 ಅಂಕ ಭದ್ರಾ ತಂಡಕ್ಕೆ. ತಂಡದ ಖಾತೆ ಆರಂಭಗೊಂಡಿದೆ. 1ರಲ್ಲಿ ಪಂದ್ಯ. ಉತ್ತಮವಾದ ಸೇವೆ, ಸತತ 2 ಅಂಕಗಳು ಸೇವೆ ಮೂಲಕ ಶ್ರೀಮತಿ ಇಂದಿರಾ ಅವರ ಮುಖೇನ ಭದ್ರಾ ತಂಡಕ್ಕೆ. ಮತ್ತೊಂದು ಯಶಸ್ವಿ ಸೇವೆ, ಸತತ 3 ಅಂಕಗಳು ಭದ್ರಾ ತಂಡಕ್ಕೆ. 3-0 ಪಂದ್ಯ ಮುನ್ನಡೀತಾ ಇದೆ. ಮತ್ತೊಂದು ಅಂಕ, ಸತತ 4 ಅಂಕಗಳು ಸೇವೆ ಮೂಲಕ ಭದ್ರಾ ತಂಡಕ್ಕೆ. ಮತ್ತೊಂದು ಅಂಕ ಸೇವೆಯ ಮೂಲಕ 5-0 ಭದ್ರಾ ತಂಡ ಯಶಸ್ವಿ ಸರ್ವಿಸ್ ಅನ್ನು ನೋಡ್ತಾ ಇದ್ದಾವೆ. ಶ್ರೀಮತಿ ಇಂದಿರಾ ಅವರ ಮುಖೇನ 5 ಅಂಕಗಳು. ಒಂದು ಅಂಕ ಮುನಿರಾಬಾದ್ ಆಲ್ಮಟ್ಟಿ ಡೆಂಪ್ ಅವರ ತಂಡಕ್ಕೆ.